ಈ ದಿವಸ ಸಾರ್ವಜನಿಕ ಆಸ್ಪತ್ರೆ ಗುಬ್ಬಿ ಇಲ್ಲಿಯ ಎಲ್ಲ ನಮ್ಮ ಸಿಬ್ಬಂದಿಯವರು ಸೇರಿಕೊಂಡು ಇವತ್ತಿನ ಒಂದು ಭಾರತದ ಸಂವಿಧಾನದ ದಿನ, ಕಾನ್ಸ್ಟಿಟ್ಯೂಷನ್ ಡೇ ಅಂತ ಏನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಇದ್ರದ್ದು ಮೂಲ ಉದ್ದೇಶ ಅಥವಾ ಪ್ರಸ್ತಾವನೆಗೆ ನಾನು ಹೇಳಬೇಕು ಅಂತಂದರೆ 1949ನೇ ಇಸ್ವಿ ನವೆಂಬರ್ 26ನೇ ತಾರೀಕು ನಮ್ಮ ಸಂವಿಧಾನನ ನಾವು ಸಂಪೂರ್ಣ ರಚಿಸಿಕೊಂಡು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತೇಳಿ ಮಾಡಿದಂಥ ದಿವಸ. ಅದಕ್ಕೆ ಒಂದು ಏನು ಅಂತಂದರೆ ಅದರದ ಗುರುತಿಗಾಗಿ ನಾವೆಲ್ಲ ಏನು ಮಾಡ್ತಾಯಿದ್ವಿ, ನೀವೆಲ್ಲರೂ ಏನು ಅಂದ್ಕೊಳ್ತೀರಿ, 26ನೇ ತಾರೀಕು ರಿಪಬ್ಲಿಕ್ ಡೇ ನಾವೇನು ಆಚರಣೆ ಮಾಡ್ತೀವಿ ಜನವರಿ 1950ನೇ ಇಸ್ವಿಗೆ, ಆ ಸಂವಿಧಾನನ ಅವತ್ತಿಂದ ನಾವು ಜಾರಿ ಆಗೋ ರೀತಿಗೆ ಮಾಡಿದ್ವಿ. ಬಟ್ ಇದು ಇದು ನವೆಂಬರ್ 26ನೇ ತಾರೀಕು 1949ನೇ ಇಸ್ವಿನಲ್ಲಿ ಇದನ್ನು ನಾವು ಅಂಗೀಕರಿಸಿದಂಥ ದಿವಸ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದಲ್ಲಿ ಇದನ್ನು ಏನೇನು ನಾವು ಒಪ್ಕೊಂಡಿದ್ದೀವಿ, ಆ ಒಂದು ಪುಸ್ತಕವನ್ನು ಸಂಪೂರ್ಣ ಆ ಸಂವಿಧಾನನ ಬರೆದಂಥವರು ನಮ್ಮ ಪಿತಾಮಹ ಅಂತಲೇ, ನಾವು ಸಂವಿಧಾನದ ಪಿತಾಮಹ ಅಂತ ನಾವೇನು ಹೇಳ್ತೀವಿ, ಅಂಬೇಡ್ಕರ್, ಸನ್ಮಾನ್ಯ ಬಿ ಆರ್ ಅಂಬೇಡ್ಕರ್ ಅವ್ರನ್ನ, ಅವರ ಒಂದು ಪರಿಶ್ರಮ ಇದಕ್ಕೆ ಹೆಚ್ಚಿನದಾಗಿರ್ತದೆ. ಅದರಲ್ಲಿ ಹಲವಾರು ಜನ ಸೇರಿಕೊಂಡು ಮಾಡಿರ್ತಾರೆ. ಆದರೂ ಕೂಡ ಅವರನ್ನು ನಾವು ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಇಲ್ಲಿವೂ ನಾವು ಗುರುತಿಸ್ಕೊಂಡಿರುವಂಥದ್ದು. ಸೊ ಆ ಸಂವಿಧಾನ ಇವತ್ತಿನ ದಿವಸದಲ್ಲಿ ಕೇವಲ ನಮ್ಮ ಭಾರತ ದೇಶಕ್ಕಷ್ಟೇ ಅದು ಒಪ್ಕೊಂಡಿರೋವಂಥದ್ದಲ್ಲ. ನಮ್ಮ ಸಂವಿಧಾನನ ಸುಮಾರು 170-180 ದೇಶಗಳಲ್ಲಿ, ಇಡೀ ರಾಷ್ಟ್ರಗಳಲ್ಲಿ, ಇಡೀ ಪ್ರಪಂಚಾದ್ಯಂತ ಸೊ ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉತ್ಕೃಷ್ಟವಾದಂಥ ಸಂವಿಧಾನ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿರೋವಂಥ ಸಂವಿಧಾನ. ಕಾರಣ ಅದರಲ್ಲಿ ಮೂಲತಃ ಕೇವಲ ನಮ್ಮ ದೇಶದಲ್ಲಿ ಅಂತಲ್ಲ, ಅಲ್ಲಿ ದೇಶದ ಅನ್ನೋದಕ್ಕಿಂತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಅಸಮಾನತೆ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೂ ಕೂಡ ಅಲ್ಲಿ ಮೇಲು ಕೀಳು ಅಥವಾ ಇವರಿಗೆ ಉತ್ತಮವಾಗಿರ್ತಕ್ಕಂಥವ್ರು, ಇವರು ದೀನ ಬಲ್ಲವ ಯಾವ ಥರದ್ದು ಒಂದು ಭೇದ ಭಾವ ಇಲ್ಲದೆ ಇರೋ ರೀತಿಯಲ್ಲಿ ಸಂವಿಧಾನ ರಚಿಸ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ದಿವಸನ ಏನು ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ಸಂವಿಧಾನ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ, ಇದನ್ನು ಮಿನಿಸ್ಟ್ರಿ ಏನು ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಈ ದಿವಸನ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಇದನ್ನು ಆಚರಣೆ ಮಾಡಬೇಕು. ಕೇವಲ ಇದು ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಭಾಗಗಳಲ್ಲಿ ಒಂದು ಸಾರ್ವಜನಿಕ ಮತ್ತು ಖಾಸಗಿ, ಯಾವುದೇ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿವಸನ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಇದರ ಅರಿವು ಮೂಡಿಸ್ತಕ್ಕಂಥದ್ದು ಇದರದ ಮೂಲ ಉದ್ದೇಶ. ಈ ದಿನದ ಮೂಲ ಉದ್ದೇಶ ಸಂವಿಧಾನದ ಬಗ್ಗೆ ಇವತ್ತಿಂದನಾದ್ರೂ ಒಂದಷ್ಟು ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಇದರದ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅನ್ನೋದು ಒಂದು ಉದ್ದೇಶ ಆಗಿರ್ತದೆ. ಆ ನಿಟ್ಟಲ್ಲಿ ನಾವು ಇವತ್ತಿನ ನಾವೆಲ್ಲರೂ ಸೇರಿಕೊಂಡು ಒಂದು ಓತನ್ನು ತಗೋತೀವಿ. ಸೊ ನಾವು ಎಲ್ಲರೂ ಅಂಗೀಕರಿಸೋಣ, ಇದಕ್ಕೆ ಭದ್ರಾಗಿ ನಾವು ಅರ್ಪಿಸ್ಕೊಂಡು ಈ ಸಂವಿಧಾನಕ್ಕೆ ನಾವು ಏನು ಆಶಿಸತ್ತೆ, ನಮ್ಮಿಂದ ಬಯಸತ್ತೆ, ಆ ರೀತಿ ನಡ್ಕೋತೀವಿ ಅಂತ ಹೇಳ್ತಾ ನಾವು ಈ ಒಂದು ಏನು ಇಲ್ಲಿ ನಾವು ಸುದರ್ಶನ್ ಅವರು ಈಗ ನಮಗೆ ಹೇಳ್ತಾರೆ, ಎಲ್ಲರೂ ತಮ್ಮ ಕೈಗಳನ್ನು ಮುಂದೆ ಇಟ್ಟು ಅದಕ್ಕೆ ಹೇಳ್ಕೊಟ್ಟಂಥದ್ದನ್ನು ಮತ್ತೊಮ್ಮೆ ನೀವು ವಿಚಾರಿಸಿ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶದ ಸಮಾನತೆ ದೊರೆಯುವಂತೆ
ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. बोलो भारत माता की ಜೈ अंबेडकर की ಜೈ. ಥ್ಯಾಂಕ್ ಯು. ಥ್ಯಾಂಕ್ ಯು.